ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂಜಾ ಪಾಟೀಲ್ ಮಾತಾಡ್ತಾ ಇರೋದು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿರುವಂತಹ ಟಾಪಿಕ್ ಏನು ಅಂತ ಹೇಳಿದ್ರೆ, ಪ್ಯಾಕ್ಸ್ ಅಂತ ಮಾತಾಡ್ತೀವಲ್ಲ, ಹಾಟ್ ಪ್ಯಾಕ್, ಕೋಲ್ಡ್ ಪ್ಯಾಕ್, ನೀರಿಂದ ಯಾವ ತರ ನಮ್ಗೆ ಉಪಯೋಗ ಆಗುತ್ತೆ, ಯಾವ ತರ ನಮ್ಗೆ ಹೆಲ್ಪ್ಫುಲ್ ಅಂತ ನೋಡೋಣ. ನಮ್ಗೆ ಯೂಶಲಿ ಗೊತ್ತು, ಏನಾದ್ರೂ ಮಸಲ್ ಸ್ಟಿಫ್ನೆಸ್ ಆಗಿರ್ಬೋದು ಅಥವಾ ಮಸಲ್ ಹಾರ್ಡ್ ಆಗ್ತಾ ಇದೆ ಅಂತ ಅಂದಾಗ ನಾವು ಪಟ್ಟಂತ ಹೋಗಿ ಹಾಟ್ ಪ್ಯಾಕ್ ಹಾಕೊಂಡ್ಬಿಡ್ತೀವಿ ಒಂದು. ಅಥವಾ ಏನಾದ್ರು ಇಂಜುರಿ, ಏನೋ ಬಡ್ಕೊಂಡಿದ್ದೀರಾ ಅಥವಾ ಏನೋ ರಕ್ತ ಬರ್ತಿದೆ, ಇಲ್ಲ ಉಬ್ಕೊಂಡಿದೆ ಅಂತ ಹೇಳಿದಾಗ ನೀವು ಕೋಲ್ಡ್ ಪ್ಯಾಕ್ ಹಾಕೋತೀರ. ಇದಂತೂ ಈಸಿ, ಎಲ್ಲಾರ್ಗೂ ಗೊತ್ತು. ಈ ಎರಡು ತರೀಕಗಳು ನಾವು ಮಾಡ್ಬೇಕು ಅಂತ ಎಲ್ಲಾರ್ಗೂ ಗೊತ್ತು. ಆದ್ರೆ ಈಗ ಬೆನ್ನು ನೋವು ಅಂತ ಬಂದಾಗ, ಬೆನ್ ಬ್ಯಾನಿ ಬಹಳ ಜನ ಹೇಳ್ತಾರೆ, ನನ್ಗೆ ಬೆನ್ ಬ್ಯಾನಿ ಇದೆ, ಬೆನ್ನಿಂದ ಕಾಲಿಗೆ ಹೋಗ್ತಾ ಇದೆ, ಅಥವಾ ಇಲ್ಲಿಂದ ಕುತ್ತಿಗೆಯಿಂದ ಕೈಗೆ ಬರ್ತಾ ಇದೆ, ಈ ತರ ಹೇಳ್ತಿರಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಸ್ಪೆಷಲಿ ಬೆನ್ನಿಗೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ಪ್ಯಾಕ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಬಿಸಿನೀರು ಒಂದ್ ಯಾವ್ದೋ ಪ್ಯಾಕ್ ಅಲ್ಲಿ ಹಾಕ್ಬಿಟ್ಟು ಇಟ್ಕೊಂತೀವಿ, ಆಮೇಲೆ ತಣ್ಣೀರು ಒಂದ್ ಯಾವ್ದೋ ಪ್ಯಾಕ್ ಅಲ್ಲಿ ಹಾಕೊಂಡು ಇಟ್ಕೋತೀವಿ. ಸೊ ಇಷ್ಟು ದಿನ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿರಲ್ಲ. ಸೊ ಈಗ ಒಂದ್ ಕೆಲಸ ಮಾಡೋಣ, ಡೈರೆಕ್ಟ್ ನೀರ್ ಅಪ್ಲೈ ಮಾಡ್ಬೇಕು, ಆ ತರದ್ದು ಯೋಚನೆ ಮಾಡೋಣ. ಯಾವ ತರ ಡೈರೆಕ್ಟ್ ಬಿಸಿ ನೀರ್ ಹಾಕ್ಬೇಕೇನ್ರಿ ಮೇಡಮ್, ಅದು ಪ್ಯಾಕ್ ಆಗಲ್ಲ ಅಂತ ಹೇಳ್ತೀರಾ? ಬೇಡ, ನಿಮ್ದು ಟರ್ಕಿ ಟವಲ್ ಇರುತ್ತಲ್ಲ, ಆ ಟರ್ಕಿ ಟವಲ್ ಬಿಸಿನೀರಲ್ಲಿ ಮುಳುಗಿಸ್ಬಿಟ್ಟು ಹಾಕೊಂಡ್ಬಿಡೋದು. ಇಲ್ಲ ನೀವು ಒಂದು ಟರ್ಕಿ ಟವಲ್ ಅಲ್ಲೇ ಐಸ್ನ ಹಾಕ್ಬಿಟ್ಟು ಅದನ್ನೇ ನೀವು ಅಪ್ಲೈ ಮಾಡ್ಕೊಡೋದಾಗ್ಲಿ. ಬರೀ ಹಾಟ್ ಅಪ್ಲೈ ಮಾಡ್ತೀರಾ ಅಥವಾ ಬರೀ ಕೋಲ್ಡ್ ಅಪ್ಲೈ ಮಾಡ್ತೀರಾ? ಬಟ್ ನಾನ್ ಇವತ್ತು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಹಾಟ್ ಅಂಡ್ ಕೋಲ್ಡ್ ಆಲ್ಟರ್ನೇಟ್ ಆಗಿ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳಿ. ಬೆಸ್ಟ್ ರಿಸಲ್ಟ್ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಾ ಇದೀನಲ್ಲ, ಫುಲ್ ಬೆಸ್ಟ್ ರಿಸಲ್ಟ್ ಇದೆ. ಆಮೇಲೆ ಯಾವುದೇ ಪೇನ್ ಕಿಲ್ಲರ್ಸ್ನು ಬೇಡ ನಿಮ್ಗೆ. ಆಮೇಲೆ ಬೇರೆ ತರದ್ದು ನಿಮ್ದು ಏನಾರು ಅದು ಮಸಲ್ ಸ್ಟಿಫ್ನೆಸ್ ಆಗಿರ್ಬೋದು, ಆಮೇಲೆ ಏನಾರು ಸ್ವಲ್ಪ ರೀಸನ್ಗೋಸ್ಕರ ನಿಮ್ಗ ಬೆನ್ ಬ್ಯಾನಿ ಆಗ್ಲಿತ್ತಿತ್ತು ಅಂತಂದ್ರೆ ನೀವು ಅದು ಮಾಡಿದ್ರೆ ಸಾಕು. ಕಷ್ಟ ಇದೆ, ಬಟ್ ತುಂಬಾ ಕೆಲಸ ಬೇಗ ಫಾಸ್ಟ್ ಆಗಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಏನ್ ಮಾಡ್ತೀರಾ, 2 ಬೊಗಣಿ ತಗೋರಿ, ಒಂದ್ರಾಗ ಬಿಸಿ ನೀರ್ ಹಾಕ್ರಿ, ಒಂದ್ರಾಗ ಐಸ್ ಇಡ್ರಿ. 2 ಡಿಫ್ರೆಂಟ್ ಟರ್ಕಿ ಟವಲ್ ತಗೋರಿ, ಒಂದ್ರಲ್ಲಿ ಬಿಸಿ ನೀರಲ್ಲಿ ಹಾಕ್ರಿ, ಒಂದು ಐಸ್ನ ಅದ್ರಲ್ಲಿ ಹಾಕಿ ರೋಲ್ ಮಾಡಿ, ಅಥವಾ ಐಸ್ ವಾಟರ್ ಇಟ್ಟಿದ್ರಿ ಅಂದ್ರೆ ಅದನ್ನು ಡಿಪ್ ಮಾಡ್ರಿ. ಮಲ್ಕೊಂಡಿರ್ತೀರಿ, ಯಾರಾದ್ರೂ ನಿಮ್ಮ ಹೆಲ್ಪರ್ ತಗೊಳ್ಳಿ, ಅವರು 1 ನಿಮಿಷ ಬಿಸಿ ನೀರು ಕಂಪ್ಲೀಟ್ ನಿಮ್ಮ ಈ ಕುತ್ತಿಗೆ ಇರುತ್ತಲ್ಲ, ಕುತ್ತಿಗೆ ಭಾಗದಿಂದ ಬೆನ್ ಭಾಗದವರೆಗೂ ಆ ಟವಲ್ ಸ್ಪ್ರೆಡ್ ಆಗುತ್ತೆ ಅಷ್ಟಿರ್ಬೇಕು. ಬಿಸಿನೀರು ಹಾಕಿ 1 ನಿಮಿಷ ಆದ್ಮೇಲೆ ತೆಗೀರಿ, ಮತ್ತೆ ಕೋಲ್ಡ್ ಹಾಕಿ 1 ನಿಮಿಷ ಆದ್ಮೇಲೆ ತೆಗೀರಿ. ಈ ತರ 10 ಟೈಮ್ಸ್ ಬಿಸಿ, 10 ಟೈಮ್ಸ್ ತಣ್ಣೀರ್ದು ಆಗ್ಬಿಡ್ಲಿ. ಅದಾದ್ಮೇಲೆ 5-10 ನಿಮಿಷ ರೆಸ್ಟ್ ಮಾಡಿ. ಅದ್ ಮಾಡೋದಕ್ಕೂ ಮುಂಚೆ 1 ಗ್ಲಾಸ್ ನೀರ್ ಕುಡೀರಿ. ಅದಾದ್ಮೇಲೆ 1 ಗ್ಲಾಸ್ ನಾರ್ಮಲ್ ವಾಟರ್ ಏನಿರುತ್ತಲ್ಲ ಅದು ನೀರ್ ಕುಡಿ. ಏನ್ರ ಮೇಡಮ್ ಪ್ಯಾಕ್ ಇಟ್ಕೊಂಡ್ರೆ ಈಸಿ ಕೆಲಸ ಆಗ್ಬಿಡುತ್ತೆ, ನೀವೇನ್ ಉಲ್ಟಾ ಕೆಲಸ ಹೇಳ್ತೀರಿ, ಕೆಳಗ್ ನೀರ್ ಚೆಲ್ತಾವ, ಆಮೇಲೆ ಬಿಸಿ ಹಚ್ಬೇಕು, ತೆಗಿಬೇಕು, ಮತ್ತೊಬ್ರು ಬೇಕಲ್ಲ, ಅದು ಹೆಂಗೆ ಅಂತಂದ್ರೆ, ಇಲ್ಲಿ ನಾವು ನೋಡ್ಬೇಕಾಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಮ್ಗೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ನೀರೇ ಔಷಧಿ ಆಗಿದೆ. ಆ ನೀರೇ ನಿಮ್ಮ ಬಾಡಿಗೆ ಹತ್ತಿಲ್ಲ, ಅಥವಾ ನಿಮ್ಮ ನೋವೆಲ್ಲಿದೆ ಅಲ್ಲಿ ಹತ್ತಿಲ್ಲ ಅಂತ ಹೇಳಿದ್ರೆ ಅದು ಕಡಿಮೆ ಆಗೋದು ಹೆಂಗೆ? ಪ್ಯಾಕ್ ಹಿಂಗ್ ಇಟ್ಕೊಂಡಿದೀನಿ, ಆಯ್ತು ಮುಗೀತು ಅಲ್ಲ. ನೀರು ಡೈರೆಕ್ಟ್ ಆಗಿ ಅಪ್ಲೈ ಆದಾಗ ತುಂಬಾ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಆಮೇಲೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು ಪೇನ್ ಪಾತ್ವೆ, ಬಿಸಿ ಕೊಡ್ತಾ ಇದ್ದೀರಾ ಮತ್ತೆ ಕೋಲ್ಡ್ ಕೊಡ್ತಾ ಇದ್ದೀರಾ, ಬಿಸಿ ಕೊಡ್ತಾ ಇದ್ದೀರಾ ಮತ್ತೆ ಕೋಲ್ಡ್, ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದಾಗ, ಪೇನ್ ಪಾತ್ವೆ ಡಿಸ್ಟರ್ಬ್ ಆದಾಗ ನೀವು ಪೇನ್ ಏನಿದೆ ಅದು ಕಡಿಮೆ ಆಗುತ್ತೆ, ಸ್ಟಿಫ್ನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಈ ತರ ಇಂಪ್ರೂವ್ಮೆಂಟ್ ಆದಾಗ ನಿಮ್ಗೆ ಬೆನ್ನು ನೋವು ಈಸಿಲಿ ಯಾರದೇ ಹೆಲ್ಪ್ ಇಲ್ದೇನೆ, ಹೆಲ್ಪರ್ ಒಬ್ರೇ ಬೇಕು, ಬಟ್ ಟೆಕ್ನಾಲಜಿಲಿ ಆಮೇಲೆ ಡಾಕ್ಟರ್ಸೇ ಬೇಕು ಅಂತ ಏನಿಲ್ಲ. ಇದನ್ನ ನೀವು ಮಾಡಿ ನೋಡಿ. ಈ ತರ 1 ವಾರ, ಎಷ್ಟ್ ದಿನ ಮಾಡ್ಬೇಕ್ರಿ? 1 ವಾರ ಮಾಡ್ರಿ. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಮಾಡ್ರಿ. ಕಡಿಮೆ ಆಗಿಲ್ಲ ಅಂತಂದಾಗ ಓಕೆ, ನೀವು ಬಂದು ಬೇಕಂದ್ರೆ ಆಕ್ಯುಪಂಚರ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಬೇರೆ ತರದ್ದು ನೀವು ಮಾಡ್ಬೋದು. ಏನಕ್ಕಿದ್ದ ಹೇಳ್ತಾ ಇದೀನಿ ಅಂತಂದ್ರೆ, ಯೂಶ್ವಲಿ ಈ ತರದ್ದು ಬೆನ್ನು ಸಣ್ಣ ಪುಟ್ಟ ನೋವುಗಳು ಎಲ್ಲಾರ್ಗೂ ಇದ್ದೇ ಇರುತ್ತೆ. ಅದಕ್ಕೆ ಅಂತ ನೀವು ಹಾಸ್ಪಿಟಲ್ಗೆ ರಶ್ ಆಗೋದು ಬೇಡ. ಮನೇಲೆ ನೀವು ಕಡಿಮೆ ಮಾಡ್ಕೊಳ್ಳುವಂತಹದ್ದು ನೋಡ್ಕೊಂಡ್ರೆ ಇದು ಎಲ್ಲರಿಗೂ, ನಿಮ್ಗೂ ಅನುಕೂಲ ಆಗುತ್ತೆ. ಆಮೇಲೆ ಹಾಸ್ಪಿಟಲ್ ಅಲ್ಲಿ ನೀವು ಲೈನ್ಸ್ ಕೊಡೋದು ಇರಲ್ಲ, ಆಮೇಲೆ ಡಾಕ್ಟರ್ಸ್ ಮೇಲೂ ಪ್ರೆಷರು ಬಿಡಲ್ಲ ಅಂತ ಹೇಳ್ತಾ ಇರೋದು. ಇವತ್ತಿನ ಟಾಪಿಕ್ ಅಲ್ಲಿ ನಾವು ನೋಡಿದ್ವಿ ಯಾವ ತರ ನಾವು ಹಾಟ್ ಅಂಡ್ ಕೋಲ್ಡ್ ಅಪ್ಲಿಕೇಶನ್ ನ ಡೈರೆಕ್ಟ್ ಆಗಿ ನಾವು ಮನೇಲೆ ಮಾಡ್ಕೋಬಹುದು ಅಂತ. ಮುಂದಿನ ಟಾಪಿಕ್ ನಾವು ಹೊಸ ಟಾಪಿಕ್ ಅಲ್ಲಿ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.